ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕೇರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಆಲಂಬಾಡಿ ಕಾವಲ್ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ದಿವಾಕರ್ ಕೆ ಮಾಸ್ತಿಗೌಡ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಅಬ್ದುಲ್ ಫಜ್ಲು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಮಾಜ ಸೇವಕ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ರವರು ಹಾಗೂ ಗ್ರಾಮದ ಹಿರಿಯ ಮುಖಂಡರು ಯುವಕರ ಸಹಕಾರದಿಂದ ಆಲಂಬಾಡಿ ಕಾವಲ್ ಗ್ರಾಮದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಈಗಾಗಲೇ 13 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ದಿವಾಕರ್ ಕೆ ಮಾಸ್ತಿಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಯಸಿ ಅಬ್ದುಲ್ ಫಜ್ಲು ಅವರನ್ನು ಬಿಟ್ಟರೆ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಭರತ್ ಕುಮಾರ್ ಚುನಾವಣಾ ಪ್ರಕ್ರಿಯೆಯನ್ನು ಘೋಷಿಸಿದರು. ಮಾಡಿ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಭರವಸೆಯನ್ನು ಕೊಡ್ತೇನೆ. ಏನು ಪಟೇಲ್ ಮಾಸ್ತಿಗೌಡರು ಈ ಸಂಸ್ಥೆಯನ್ನು ಮಾಡಿದ್ರು ಅದೇ ಥರದಲ್ಲಿ ನಾವು ಈ ಪಕ್ಷ ಭೇದ ಯಾವುದೂ ಮಾಡ್ತೇನೆ. ಮಲ್ಲಿಕಣ್ಣವರು ಯಾವ ದಾರಿಯನ್ನು ತೋರಿಸ್ತಾರೋ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ರೈತರುಗಳಿಗಾಗಲಿ ಹಾಲು ಹಾಕೋರ್ಗಾಗಲಿ ಯಾವುದೇ ತೊಂದರೆ ಆಗ್ದಂಗೆ ಸರಿಯಾದ ಟೈಮ್ಗೆ ಹಣ ಪಾವತಿ ಮಾಡಿ ಎಲ್ಲ ಥರ ಅನುಕೂಲವನ್ನು ಮಾಡಿಕೊಡೋಕ್ಕೆ ನಾನು ಸಿದ್ಧ ಇದ್ದೇನೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ರೈತರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆ ಮಾಡಿದಂಥ ಮಲ್ಲಿಕಾರ್ಜುನ್ ಅವರಿಗೆ ಫಸ್ಟು ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರು ಮತ್ತು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಒಂದು ಶುಭ ದಿನ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇವತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಇಲ್ಲದಂಗೆ ಅವಿರೋಧವಾಗಿ ಒಮ್ಮತವಾಗಿ ಇವತ್ತೇನಾದರೂ ಆಗಿದೆ ಅಂದರೆ ಅದರ ಕ್ರೆಡಿಟು ನಮ್ಮ ಮಲ್ಲಿಕಾರ್ಜುನ್ ಅವರಿಗೆ ಸೇರಬೇಕು ಅಂತ ನಾನು ಸಂದರ್ಭದಲ್ಲಿ ಕಾರಣವಾದಷ್ಟೇ ಸತತವಾಗಿ 25-30 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಂಘ ಇಲ್ಲದೇ ಇರೋದ್ರಿಂದ ಜನ ತುಂಬ ಪರಿತಪಿಸಿದ್ರು. ಪಕ್ಕದ ಊರಿಗೆ ಹಾಲುಗಳನ್ನ ಹೊತ್ಕೊಂಡು ಹೋಗೋದ್ರ ಮುಖಾಂತರ ಭಾಳ ಸಂಕಷ್ಟದಲ್ಲಿದ್ದರು. ಅದನ್ನು ಮನಗಂಡ ಮಲ್ಲಿಕಾರ್ಜುನರವರು ನಮ್ಮೆಲ್ಲ ಗ್ರಾಮಸ್ಥರು ಮತ್ತು ಹಿರಿಯರು ಹಾಲು ಉತ್ಪಾದಕರು ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಯಾವುದೇ ಒಂದು ಚರ್ಚೆಗೆ ಅವಕಾಶ ಕೊಡದೆ ಸಾಮೂಹಿಕವಾಗಿ ಅವಿರೋಧವಾಗಿ ಈ ಒಂದು ಬಾಡಿಯನ್ನು ಆಯ್ಕೆ ಮಾಡಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಮುಂದೆನೂ ಕೂಡ ಈ ಸಂಘ ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಧ್ಯ ಪ್ರವೇಶ ಆಗಬಾರ್ದು. ಆಗ ಮಾತ್ರ ಈ ಸಂಘ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಮತ್ತು ಬೆಳೀಲಿಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಸಾಮರಸ್ಯವಾಗಿ ಕುಳಿತು ಚರ್ಚೆ ಮಾಡೋದ್ರ ಮುಖಾಂತರ ಏನಾದ್ರು ಅಲ್ಲಿ ಬಗೆಹರಿದಿಲ್ಲ ಅಂತಂದರೆ ನಮ್ಮ ಮುಖಂಡರುಗಳಿಗೆ ಅಥವಾ ಮಲ್ಲಿಕಾರ್ಜುನ ಅವರಿಗೆ ತಿಳಿಸಿ ಆ ಸಮಸ್ಯೆನ ಅಲ್ಲೇ ಕ್ಲೋಸ್ ಮಾಡ್ಕೊಬೇಕು. ಅದನ್ನು ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಡಬಾರ್ದು. ಆ ರೀತಿ ಸಂಘವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇನ್ನೂ ಮಲ್ಲಿಕಾರ್ಜುನ ಅವರಿಂದ ಸಹಾಯವನ್ನು ಪಡ್ಕೊಳ್ಬೇಕಾದದ್ದು ಬೇಕಾದಷ್ಟಿದೆ. ಅದೆಲ್ಲ ನಿಮ್ಮ ಸಂಘದ ಒಂದು ಆಡಳಿತ ಮಂಡಳಿಯವರ ಮೇಲೆ ಮತ್ತು ನಮ್ಮ ಗ್ರಾಮದ ಜನತೆ ಮೇಲೆ ನಿಂತಿರುತ್ತೆ. ಮುಂದೆ ಎಲ್ಲ ರೀತಿಯ ಕಷ್ಟಗಳಿಗೆ ನಾನು ಭಾಗಿಯಾಗ್ತೀನಿ, ಗ್ರಾಮಕ್ಕೆ ಅಭಿವೃದ್ಧಿಗೆ ಸಹಕಾರಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗೋಣ. ನಾವೆಲ್ಲರೂ ಕೂಡ ಅವರಿಗೆ ಸಹಮತ ಕೊಟ್ಕೊಂಡು ಅವರಿಗೆ ಬೆಂಬಲಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಆಲಂಬಾಡಿ ಕಾವಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ನಿರ್ದೇಶಕರ ಮಂಡಳಿ ಆಯ್ಕೆಯಾಗಿದ್ದು, ಸದರಿ ನಿರ್ದೇಶಕರ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ದಿನ ಇತ್ತು. ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಈ ದಿನ ಕೆ ಮಾಸ್ತಿಗೌಡ ಮತ್ತು ಫಜ್ಲುದ್ದೀನ್ ರವರು ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಥಮವಾಗಿ ಅವರಿಬ್ಬರಿಗೂ ವೈಯಕ್ತಿಕವಾಗಿ ನನ್ನ ಮತ್ತು ನಮ್ಮ ಗ್ರಾಮಸ್ಥರ ಮತ್ತು ನಿರ್ದೇಶಕರ ವತಿಯಿಂದ ವೈಯಕ್ತಿಕವಾದ ಅಭಿನಂದನೆಗಳು ಹಾಗೂ ಎಲ್ಲ ನೂತನ ನಿರ್ದೇಶಕರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಸದೃಢವಾದಂಥ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಕಟ್ಟುವಂಥ ಗುರುತರವಾದಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಈ ಇಬ್ಬರಿಗೂ ಕೂಡ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ, ಗ್ರಾಮಕ್ಕೆ ಒಳ್ಳೆಯದಾಗಲಿ. ನೂತನ ಹಾಲು ಉತ್ಪಾದಕರ ಸಂಘದ ಎಲ್ಲ ಮಾನ್ಯ ಸದಸ್ಯರುಗಳೇ, ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ, ಗೌರವಾನ್ವಿತ ಮಲ್ಲಿಕಾರ್ಜುನವರೇ, ನಮ್ಮೂರಿಗೆ ಹಲವಾರು ಬೇಡಿಕೆಗಳು ಈ ಡೈರಿ ಬಗ್ಗೆ ಕೇಳಿಬಂದು ನಮ್ಮ ಕೈಲಿ ಆಗಿದ್ದ ಪ್ರಯತ್ನ ಎಲ್ಲ ನಾವು ಸಂಜೀವನವರಾಗಿರ್ಬೋದು, ನಾವೇನು ಮುಖಂಡರಿದ್ದೀವಿ ಆಲಂಬಾಡಿ ಕಾವಲು ಗ್ರಾಮದಲ್ಲಿ ಸತತವಾಗಿ ಒಂದು 25 ವರ್ಷ ಶ್ರಮಪಟ್ಟು ಅದು ಫಲ ಕಾಣಲಿಲ್ಲ. ಕೊನೆಗೆ ಅಂತಿಮ ತೀರ್ಮಾನಕ್ಕೆ RTO ಮಲ್ಲಿಕಾರ್ಜುನ್ಗೆ ಕೊಟ್ಟು ಅದರಂತೆ ಅವರು
ಎಲ್ಲ ಊರು ಒಗ್ಗಟ್ಟು ಮಾಡ್ಕೊಂಡು ಎಲ್ಲ ಜನಾಂಗಕ್ಕೂ ಸಹಕಾರ ಕೊಟ್ಟು ಎಲ್ಲ ಜನಾಂಗಕ್ಕೂ ನಿರ್ದೇಶಕರಿಗೆ ಆಯ್ಕೆ ಮಾಡಿ ಇವತ್ತಿನ ದಿನ ಉಪಾಧ್ಯಕ್ಷರು ಅಧ್ಯಕ್ಷರ ಚುನಾವಣೆಯೂ ಸಹ ನಡೆಸ್ಕೊಟ್ಟಿದ್ದಾರೆ. ಮುಂದೆ ಕಾರ್ಯಕಾರಿ ಮಂಡಳಿ ಏನು ಸೆಕ್ರೆಟ್ರಿ ಆಗಿರ್ಬೋದು, ಒಬ್ಬ ಟೆಸ್ಟರ್ ಆಗಿರ್ಬೋದು, ಒಬ್ಬ ಅಸಿಸ್ಟೆಂಟ್ ಆಗಿರ್ಬೋದು, ಇದೆಲ್ಲ ಜವಾಬ್ದಾರಿನ ಆಡಳಿತ ಮಂಡಳಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟು ನಾವು ಇವ್ರ ಜೊತೆ ಇರ್ತೀವಿ. ಈಗ ಸದ್ಯಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡಬೇಕಾಗಿರೋ ಕೆಲಸಗಳೇನಪ್ಪ ಅಂದರೆ ಹಲವಾರು ಸಮಸ್ಯೆವೆ ಅವ್ರಿಗೆ. ಯಾಕೆಂದರೆ ಹಲವಾರು ಸಮಸ್ಯೆ ಹೆಂಗಿದೆ ಅಂದರೆ ಪಾಂಡವಪುರ ಹೋಗ್ಬೋದು, ಕ್ಯಾರ್ಪೇಟೆ ಕರಿಬೋದು, ಮಂಡ್ಯ ಕರಿಬೋದು, ಅದಕ್ಕೆಲ್ಲ ಬೋರ್ಡ್ ಆಫ್ ಡೈರೆಕ್ಟ್ರ್ ಅನುಮತಿ ತಗೊಂಡು ಇವುಗಳು ಬೋರ್ಡ್ ಆಫ್ ಡೈರೆಕ್ಟ್ರಿಗೆ ಕೈ ಬಿಡ್ದಂಗೆ ಎಲ್ಲ ವಿಚಾರನೂ ಅವ್ರಿಗೂ ತಿಳಿಸ್ಬಿಟ್ಟು ಏನಾರ ಸಮಸ್ಯೆ ಬಂದರೆ ನಮ್ಮ ಮುಖಂಡರಿಗೂ ತಿಳಿಸ್ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾ, ಜೊತೆಗೆ ನಮ್ಮೂರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 500 ಲೀಟ್ರ್ ಹಾಲು ಬರ್ತಾಯಿದೆ ಈಗ ಸದ್ಯಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ಬೋದು. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನವರು ಈ ಕಾರ್ ಬರ್ತಾ ಹೇಳಿದ್ರು, ಯಾರು ಹಸು ತಗೊಳ್ಳೋರಿದ್ದರೆ ನಾನು ನನ್ನ ಕೈಲಾಗಿದ್ದ 10,000 20,000 ಸಹಾಯಧನ ಕೊಡ್ತೀನಿ. ಅವರು ಬಾಕಿ ದುಡ್ಡು ಹಾಕೊಂಡು ತಗೊಂಡ್ರೆ ನಾನು ಸಹಾಯ ಮಾಡ್ತೀನಿ, ಅದಕ್ಕೂ ಪ್ರೋತ್ಸಾಹ ಕೊಡೋಲ್ಲ. ಮತ್ತು ಲೋನ್ ಮುಖಾಂತರ ಏನು ಬ್ಯಾಂಕ್ಗಳಲ್ಲಿ ಅಥವಾ ನಮ್ಮ ಸೊಸೈಟಿಲಿ ಈಗ 10 ಲಕ್ಷ ರೂಪಾಯಿ ದುಡ್ಡಿದೆ, ಆ 10 ಲಕ್ಷ ರೂಪಾಯಿಲಿ ನಾವು ಲೋನನ್ನು ಎಲ್ಲ ರೈತರಿಗೂ ಕೊಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡು ನಾವು ಮಾತಾಡ್ಕೊಂಡು ನೀಡೋದಲ್ಲ. ಅದು ಯಾಕೆ ಸಭೆ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಊರ ಅಭಿವೃದ್ಧಿಗೆ ಅದು ಮೊದಲನೇ ಹೆಜ್ಜೆ. ಯಾವುದಕ್ಕೆ ಈ ಡೈರಿ ವಿಚಾರವಾಗಿ ಮೊದಲನೇ ಹೆಜ್ಜೆ. ಆದ್ದರಿಂದ ತಾವುಗಳಿಗೆ ಏನು ಡೈರೆಕ್ಟ್ರ್ ಆಯ್ಕೆ ಆಗಿದ್ದೀರಿ, ಪಕ್ಷ ಭೇದ ಜಾತಿ ಭೇದ ಮರೆತು ಇದೆಲ್ಲ ನಡ್ಕೊಂಡು ಹೋಗಬೇಕು ಅಂತ ನನ್ನ ಭಾವನೆ. ಮತ್ತು ನಮ್ಮ ಊರ ಜನಕ್ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.